ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ಶರನ್ನವರಾತ್ರಿ ಅಥವಾ ಶಾರದೀಯ ನವರಾತ್ರಿಯ 8ನೇ ದಿನ ಮಹಾಗೌರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತೆ. ತಾಯಿ ಗೌರಿಯ ವಯಸ್ಸು ಯಾವಾಗಲೂ 16 ಆಗಿರುತ್ತೆ. ಗೌರಿ ಗಿರಿಗಳ ಪುತ್ರಿ. ಅವಳು ಎತ್ತಿನ ಮೇಲೆ ಕುಳಿತಿರ್ತಾಳೆ. ಆಕೆಗೆ 4 ಕೈಗಳಿರುತ್ತೆ. ಒಂದು ಕೈಯಲ್ಲಿ ಡಮರು ಹಾಗೂ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇರುತ್ತೆ. ಶ್ವೇತ ವಸ್ತ್ರ ಧಾರಣೆಯಾಗಿರುವ ಗೌರಿ ದೇವಿಯ ಮುಖವು ಶಾಂತ ಸ್ವಭಾವವಾಗಿರುತ್ತೆ. ಚಂದ್ರನ ತೇಜಸ್ಸು ಆಕೆಯ ಮುಖದಲ್ಲಿ ಲಾಸ್ಯವಾಡ್ತಾ ಇರುತ್ತೆ. ಆಕೆ ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡ್ತಿರ್ತಾಳೆ. ನವರಾತ್ರಿ ಹಬ್ಬದ 8ನೇ ದಿನವು ಮಹಾಗೌರಿ ದೇವಿಗೆ ಸಮರ್ಪಿತವಾಗಿದ್ದು, ಈ ದಿನದ ಶುಭ ಮುಹೂರ್ತ, ಪೂಜೆ, ವಿಧಿವಿಧಾನಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಪುರಾಣಗಳ ಪ್ರಕಾರ ಮಹಾದೇವನನ್ನ ಹೊರತುಪಡಿಸು ಇನ್ಯಾರನ್ನು ಮದುವೆಯಾಗಲ್ಲ ಅಂತ ಸಂಕಲ್ಪ ಮಾಡಿದ್ದ ಈ ತಾಯಿ ಶಿವನನ್ನ ಪಡೆಯುವ ಉದ್ದೇಶದಿಂದ ಕಠಿಣ ತಪಸ್ಸನ್ನ ಕೈಗೊಳ್ತಾಳೆ. ಆ ತಪಸ್ಸಿನಿಂದಾಗಿ ಅವಳ ಮೈಬಣ್ಣ ಕಪ್ಪಾಗಿ ಬದಲಾಗುತ್ತೆ. ಆದರೆ ಅವಳ ನಿಷ್ಠೆಗೆ ಒಲಿದ ಶಿವನು ಗಂಗೆಯ ಪವಿತ್ರ ಜಲದಿಂದ ಅವಳ ದೇಹವನ್ನ ಸ್ನಾನ ಮಾಡಿಸ್ತಾನೆ. ಆಗ ಅವಳ ದೇಹ ಪ್ರಕಾಶಮಾನವಾಗಿ ಬಿಳಿಯಾಗಿ ಹೊಳೆಯಿತು. ಇದೇ ಸಂದರ್ಭದಿಂದ ಆಕೆಯ ಹೆಸರು ಗೌರಿ ಎಂದು ಪ್ರಸಿದ್ಧವಾಯಿತು. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ತಾಯಿ ಗೌರಿಯು ತಪಸ್ಸು ಮಾಡಬೇಕಾದ್ರೆ ಹಸಿದಿದ್ದ ಸಿಂಹವೊಂದು ಆಹಾರ ಅರಸಿ ಗೌರಿ ದೇವಿಯ ಬಳಿ ಬಂತು. ಆದರೆ ಆಕೆ ತಪಸ್ಸು ಮಾಡುತ್ತಿರುವ ಕಾರಣ ಆ ಸಿಂಹವು ಅಲ್ಲಿಯೇ ಕಾಯಿತು ಬಡಕಲಾಯಿತು. ತಾಯಿ ಗೌರಿ ಕಣ್ಣು ಬಿಟ್ಟಾಗ ಬಡಕಲಾಗಿದ್ದ ಸಿಂಹವನ್ನ ನೋಡಿ ಕರಿಗು ಹೋಗ್ತಾಳೆ. ಅಯ್ಯೋ, ನಾನು ತಪಸ್ಸು ಮಾಡಬೇಕಾದ್ರೆ ಈ ಸಿಂಹ ಆಹಾರ ಇಲ್ಲದೆ ಇಲ್ಲೇ ಕುಳಿತಿದ್ಯಲ್ಲ ಅಂತ ನೊಂದು ಸಿಂಹವನ್ನ ತಾಯಿ ಗೌರಿಯು ತನ್ನ ವಾಹನವಾಗಿ ಮಾಡಿಕೊಂಡ್ಳು. ಹಾಗೆಯೇ ಗೌರಿಗೆ ಸಿಂಹ ಮತ್ತು ಎತ್ತು 2 ವಾಹನಗಳಿವೆ. ಮಹಾಗೌರಿಯು ರಾಹುವಿನ ಅಧಿಪತಿಯಾಗಿದ್ದಾಳೆ. ರಾಹುವಿನ ಪೀಡೆಯಿಂದ ಆಗುವ ಅಹಿತಕರ ಘಟನೆಗಳು, ಕಾಟಗಳನ್ನ ತಪ್ಪಿಸಿ ತನ್ನ ಭಕ್ತರನ್ನ ಆಕೆ ಆಶೀರ್ವದಿಸ್ತಾಳೆ. ಗೌರಿಯ ಆಶೀರ್ವಾದದಿಂದ ಸಂಪತ್ತು, ಆಯಸ್ಸು ಜೊತೆಗೆ ಆಧ್ಯಾತ್ಮಿಕ ಲಾಭಗಳು ಮನುಷ್ಯನಿಗೆ ದೊರಕುತ್ತೆ. ತಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ತಾಯಿ ಗೌರಿ ನಿವಾರಿಸಿ ಸ್ಪಷ್ಟ ಚಿತ್ರಣ ನೀಡ್ತಾಳೆ. ನಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿ ಯಶಸ್ಸಿನ ಕಡೆಗೆ ದಾರಿ ತೋರುತ್ತೆ. ಇನ್ನು ನವರಾತ್ರಿ ಹಬ್ಬದ 8ನೇ ದಿನದಂದು ನೀವು ದುರ್ಗಾದೇವಿಯನ್ನ ಪೂಜೆ ಮಾಡುವುದಕ್ಕೂ ಮೊದಲು ಸ್ನಾನ ಇತ್ಯಾದಿಗಳನ್ನ ಮಾಡಿ ಶುದ್ಧರಾಗಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ. ಪೂಜೆಯ ಮೊದಲು ಮನೆಯನ್ನ ಸ್ವಚ್ಛಗೊಳಿಸಿ ಮತ್ತು ಮಹಾಗೌರಿಯ ವಿಗ್ರಹವನ್ನ ಪೀಠದ ಮೇಲೆ ಪ್ರತಿಷ್ಠಾಪಿಸಿ. ದೇವರ ಕೋಣೆಯನ್ನ ಹೂವು ಮತ್ತು ದೀಪಗಳಿಂದ ಅಲಂಕರಿಸಿ. ತಾಯಿಗೆ ಧೂಪ ದೀಪ, ಹೂವುಗಳು, ಹಣ್ಣುಗಳು, ಸಿಹಿ ತಿಂಡಿಗಳು, ಶ್ರೀಗಂಧ, ಕುಂಕುಮ, ಅಕ್ಷತೆ ಇತ್ಯಾದಿಗಳನ್ನ ಅರ್ಪಿಸಿ. ಮಹಾಗೌರಿಯನ್ನ ಮೆಚ್ಚಿಸಲು ವಿಶೇಷ ಮಂತ್ರಗಳನ್ನ ಪಠಿಸಿ. ಪೂಜೆಯ ಕೊನೆಯಲ್ಲಿ ಆರತಿಯನ್ನ ಮಾಡಿ ಮತ್ತು ವ್ರತ ಕಥೆಯನ್ನ ಓದಿ. ಪೂಜೆ ಮುಗಿದ ನಂತರ ಬಡವರಿಗೆ ಮತ್ತು ನಿರ್ಗತರಿಗೆ ಪ್ರಸಾದ ಮತ್ತು ದಾನವನ್ನ ನೀಡಿ. ಗೌರಿಯನ್ನ ಪೂಜಿಸಲು ರಾತ್ರಿ ಅರಳಿದ ಮಲ್ಲಿಗೆ ಅಂದ್ರೆ ರಾತ್ರಿ ಮಲ್ಲಿಗೆಯನ್ನ ಬಳಸಲಾಗುತ್ತೆ. ತಾಯಿಯನ್ನ ಶುದ್ಧ ಮನಸ್ಸು ಭಕ್ತಿಯಿಂದ ಪೂಜಿಸಿ ಗಣಪತಿ ಪ್ರಾರ್ಥನೆ ಮೂಲಕ ಪೂಜೆಯನ್ನ ಶುರು ಮಾಡಿ. ತಾಯಿ ಗೌರಿಗೆ ಷೋಡೋಪಚಾರ ಮಾಡಿ ಆರತಿಯೊಂದಿಗೆ ಪೂಜೆಯನ್ನು ಮುಗಿಸಿ. ನವರಾತ್ರಿಯ 8ನೇ ದಿನ ಕೈಗೊಳ್ಳುವ ಪೂಜೆಯು ಭಕ್ತರಿಗೆ ಬಹಳಷ್ಟು ಪುಣ್ಯ ಪ್ರಾಪ್ತಿ ಮಾಡುತ್ತೆ. ತಾಯಿ ಗೌರಿಯ ಆಶೀರ್ವಾದದಿಂದ ಭಕ್ತರಿಗೆ ಬಹಳಷ್ಟು ಲಾಭಗಳಾಗುತ್ತೆ. ಭಕ್ತರ ಬದುಕಿನಲ್ಲಿ ಇರುವ ಸಂಕಷ್ಟಗಳನ್ನ ತಾಯಿ ಗೌರಿ ಪರಿಹರಿಸಿ ತನ್ನ ಆಶೀರ್ವಾದದಿಂದ ದುಃಖಗಳನ್ನ ದೂರ ಮಾಡ್ತಾಳೆ. ಬದುಕಿನಲ್ಲಿ ನಾವು ಕಂಡಿರುವ ಆಸೆಗಳು ಈಡೇರುವ ಮಾರ್ಗಗಳನ್ನ ಗೌರಿ ತಾಯಿ ನಮಗೆ ತೋರ್ತಾಳೆ. ನಮ್ಮ ಗುರಿ ಮುಟ್ಟಲು ನೆರವಾಗ್ತಾಳೆ. ನಮ್ಮ ಕೆಲಸಗಳನ್ನ ತಪ್ಪಿಲ್ಲದಂತೆ ನಿಖರವಾಗಿ ಮಾಡಲು ತಾಯಿ ಗೌರಿ ನೆರವಾಗ್ತಾರೆ. ಬದುಕಿನಲ್ಲಿ ಎಲ್ಲಾ ಸುಖಗಳನ್ನ ನೀಡಿ ಆಧ್ಯಾತ್ಮಿಕದತ್ತ ಒಲವು ಮೂಡುವಂತೆ ಮಾಡ್ತಾಳೆ. ಇನ್ನು ಗೌರಿ ದೇವಿಯ ಮುಖ್ಯ ಮಂತ್ರವೇನೆಂದರೆ ಓಂ ದೇವಿ ಮಹಾಗೌರಿಯೇ ನಮಃ. ಈ ಮಂತ್ರವನ್ನ 108 ಬಾರಿ ಪಠಿಸುವುದು ಅತ್ಯಂತ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ. ಅಥವಾ ಯಾ ದೇವಿ ಸರ್ವಭೂತೇಷು ಮಾ ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಎನ್ನುತ್ತಾ ಮಹಾಗೌರಿ ದೇವಿಯನ್ನ ಸ್ತುತಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಮಹಾಗೌರಿಯ ಶರಣಾಗತಿಯಾದ ಭಕ್ತರಿಗೆ ತಾಯಿ ಕೇವಲ ರಕ್ಷಕಿ ಮಾತ್ರವಲ್ಲ, ಬದುಕಿನ ಮಾರ್ಗದರ್ಶಕಿಯಾಗೂ ಇರ್ತಾಳೆ. ಆದ್ದರಿಂದ ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನ ಆರಾಧನೆ ಮಾಡೋದ್ರಿಂದ ಅಲೌಕಿಕ ಸಿದ್ಧಿಗಳು, ಶಾಂತಿ ಮತ್ತು ಶಾಶ್ವತ ಪುಣ್ಯಗಳು ಅನುಭವ ಖಚಿತ. ಇನ್ನು ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.